వామదేవుడు నంది గోత్రాధినాయకం ವೃಷ್ಟಿ ಸೂತ್ರ ಕೃತು ಒಂದೇ ಮರಳಾರಾಧ್ಯಂ ಜಗದ್ಗುರು. ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿರುವ ಶ್ರೀ ರಂಭಾಪುರಿ, ಶ್ರೀ ಶ್ರೀಶೈಲ, ಶ್ರೀ ಕಾಶಿ ಉಭಯ ಜಗದ್ಗುರುಗಳವರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳು. ಶಿವಯೋಗಿ ಸ್ವರೂಪರಾಗಿ ವೇದಿಕೆಗೆ ಭೂಷಿತರಾಗಿರುವಂಥ ಎಲ್ಲ ಶಿವಾಚಾರ್ಯ ಬಳಗಕ್ಕೆ ಆಶೀರ್ವಾದಗಳು. ನಾಡು ಕಂಡ ಧೀಮಂತ ನಾಯಕ, ಮಾಜಿ ಮುಖ್ಯಮಂತ್ರಿಗಳು, ರಾಜಕೀಯ ಕ್ಷೇತ್ರದ 5 ದಶಕಗಳನ್ನು ಅತ್ಯಂತ ಸಾರ್ಥಕವಾಗಿ ಪೂರ್ಣಗೊಳಿಸಿರುವಂತಹ ಪ್ರಯುಕ್ತ ಈ ವೇದಿಕೆಯಿಂದ ವಿಶೇಷ ಗೌರವಕ್ಕೆ ಪಾತ್ರರಾಗಿರುವ BS ಯಡಿಯೂರಪ್ಪನವರನ್ನು ಮೊದಲುಗೊಂಡು ವೇದಿಕೆಯಲ್ಲಿರುವಂಥ ಎಲ್ಲ ರಾಜಕೀಯ ಗಣ್ಯಮಾನ್ಯರೇ, ಈ ವೇದಿಕೆಯ ಸರ್ವಾಂಗ ಸುಂದರತೆಗೆ ಸಾಕ್ಷಿಯಾಗಿರುವಂಥ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಆಗಮಿಸಿದ ಅಪಾರ ಸಂಖ್ಯೆಯ ಭಕ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಪ್ರತಿನಿಧಿಗಳವರೇ, ಮುದ್ದು ಮಕ್ಕಳು ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರಳು ಸಿದ್ಧರು, ಜಗನ್ಮಾತೆ ಗೌರಿದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನ ಅಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನುವುದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಶಿವಮೊಗ್ಗ ನಗರದ ಚಾರಿತ್ರಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ಕಾರ್ಯಕ್ರಮ ಇವತ್ತು ನಡೆದುಕೊಂಡು ಬಂದಿದೆ. ನೇರವಾಗಿ ವಿಷಯಕ್ಕೆ ಬರೋದಾದರೆ, ಇಲ್ಲಿ ನಮ್ಮ ಅನೇಕ ಸಮಾಜದ ರಾಜಕೀಯ ನಾಯಕರಿದ್ದಾರೆ, ಗಣ್ಯಮಾನ್ಯ ಮುಖಂಡರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ವೀರಶೈವ ಪರಂಪರೆ ಅತ್ಯಂತ ಪುರಾತನವಾದ ಪರಂಪರೆ. ಅದಕ್ಕೆ ಸನಾತನ ಮತ್ತು ಪ್ರಾಚೀನ ಅನ್ನುವಂಥ ಮಾತುಗಳಿಂದ ಕರೀತಾರೆ. ಯುಗ ಯುಗಗಳ ಪರಂಪರೆಯನ್ನ, ಇತಿಹಾಸವನ್ನು ಹೊಂದಿದ್ರೂ ಕೂಡ ಅನೇಕರು ಅದರುಗಳನ್ನ ಟೀಕೆ ಮಾಡತಕ್ಕಂಥದ್ದನ್ನು ನೋಡ್ತಿರ್ತೀವಿ. ಅದಕ್ಕೆ ಕೆಲವೇ ಮಾತುಗಳಿಂದ ಉತ್ತರ ಹೇಳೋದಾದ್ರೆ, ಸರ್ ಜಾನ್ ಮಾರ್ಷಲ್ ಅನ್ನುವಂಥ ವ್ಯಕ್ತಿ ಆರ್ಕಿಯಾಲಜಿಸ್ಟ್. ಆತ ಹರಪ್ಪ ಮತ್ತು ಮೆಹಂಜೋದಾರ ನಾಗರಿಕತೆಯನ್ನು ಉತ್ಖನನ ಮಾಡ್ತಾನೆ. ಮಾಡಿ ಆದ ನಂತರದಲ್ಲಿ ದ ಇಂಡಸ್ ಸಿವಿಲೈಸೇಷನ್ ಅನ್ನುವಂಥ ಗ್ರಂಥವನ್ನು ಬರೀತಾನೆ. ಆ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾನೆ, ಹರಪ್ಪ ಮತ್ತು ಮೆಹಂಜೋದಾರ ನಾಗರಿಕತೆಯಲ್ಲಿ ಅನೇಕ ಪಳೆಯುಳಿಕೆಗಳು ಸಿಗ್ತವೆ. ಆ ಪಳೆಯುಳಿಕೆಗಳಲ್ಲಿ ವಿಶೇಷವಾಗಿ ವೀರಶೈವರು ಧರಿಸುವಂಥ ಭಸ್ಮ,
ಕೊರಳಲ್ಲಿ ಧರಿಸುವಂಥ ಇಷ್ಟಲಿಂಗ, ರುದ್ರಾಕ್ಷಿ, ಪೂಜಾ ಸಾಮಗ್ರಿಗಳು ಇದೆಲ್ಲವುಗಳು ಕೂಡ ಹೇರಳವಾಗಿ ಸಿಕ್ಕಿದಾವೆ ಅನ್ನುವಂಥದ್ದನ್ನು ತನ್ನ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾನೆ. ಅಷ್ಟೇ ಅಲ್ಲ, ಆತ ಮುಂದುವರೆದು ಹೇಳ್ತಾನೆ, ವೀರಶೈವರಲ್ಲಿ ಲಿಂಗೈಕ್ಯರಾದ ಮೇಲೆ ಸಮಾಧಿಯನ್ನು ಮಾಡುವಂಥ ಸಂದರ್ಭದೊಳಗೆ ಉತ್ತರಾಭಿಮುಖವಾಗಿ ದಕ್ಷಿಣಕ್ಕೆ ಬೆನ್ನು ಮಾಡಿ ಪಂಚಕೋಣದಲ್ಲಿ ಆ ಲಿಂಗೈಕ್ಯರ ಮೃತ ಶರೀರವನ್ನು ಕೂಡಿಸುವಂಥ ಪದ್ಧತಿ ಏನಿದೆಯಲ್ಲ, ಅಂತಹ ಸಾವಿರ ಸಮಾಧಿಗಳು ಅಲ್ಲಿ ಸಿಗುತ್ತವೆ. ಅಷ್ಟೇ ಅಲ್ಲ, ಆ ಸಮಾಧಿಗಳು ಕೂತಂಥ ಭಂಗಿಯೊಳಗೆ ಅಲ್ಲಿ ಭಸ್ಮ, ರುದ್ರಾಕ್ಷಿ, ಲಿಂಗಗಳು ಕೂಡ ಪಳೆಯುಳಿಕೆ ರೂಪದಲ್ಲಿ ಸಿಗುವಂಥದ್ದನ್ನು ಕಂಡು ಆತ ಬರಿತಾನೆ, ಈ ವೀರಶೈವ ಲಿಂಗಾಯತರು ಧರಿಸುವಂಥ ಎಲ್ಲ ಸಾಮಗ್ರಿಗಳು, ಪೂಜಾ ಸಾಮಗ್ರಿಗಳು ಅಲ್ಲಿ ಸಿಕ್ಕಿದಾವೆ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ತನ್ನ ಗ್ರಂಥದೊಳಗೆ ಉಲ್ಲೇಖ ಮಾಡ್ತಾನೆ. ಇದರ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ, ಆತ ಹೇಳ್ತಾನೆ, ಅಲ್ಲಿ ಸಿಕ್ಕಂಥ ಪಳೆಯುಳಿಕೆಗಳೆಲ್ಲ ಕಾರ್ಬನ್ ಮ್ಯಾಪಿಂಗ್ ಮಾಡಿದ ಮೇಲೆ ಆ ನಾಗರಿಕತೆಯ ಕಾಲಮಾನವನ್ನು ಜಗತ್ತಿನ ಅನೇಕ ಆರ್ಕಿಯಾಲಜಿಸ್ಟ್ಗಳು ನಿರ್ಣಯ ಮಾಡ್ತಾರೆ. ಅವರೆಲ್ಲರೂ ಸೇರಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಅವ್ರು ಹೇಳ್ತಾರೆ, ಈ ಕಾಲ ಅಂದ್ರೆ ಹರಪ್ಪ ಮತ್ತು ಮೊಹೆಂಜೊ ನಾಗರಿಕತೆಯ ಕಾಲ 5000 ವರ್ಷಗಳಿಗಿಂತಲೂ ಕೂಡ ಪುರಾತನ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಇಲ್ಲಿ ಹೆಮ್ಮೆ ಪಡಬೇಕಾದಂಥ ವಿಚಾರ ಏನಪ್ಪ, ವೀರಶೈವ ಲಿಂಗಾಯತರಾದವರು ಯುಗ ಯುಗಗಳ ಪರಂಪರೆಯನ್ನ ಈ ಧರ್ಮ, ಈ ಪರಂಪರೆ ಹೊಂದಿದ್ರು ಕೂಡ ಇತಿಹಾಸವನ್ನು ಕೇಳೋರಿಗೆ, ಆಧಾರವನ್ನು ಕೇಳೋರಿಗೆ ಸರ್ ಜಾನ್ ಮಾರ್ಷಲ್ ಬರೆದಂತ ಇಂಡಸ್ ಸಿವಿಲೈಸೇಷನ್ ಗ್ರಂಥ ಉತ್ತರವಾಗಿ ನಿಲ್ಲುತ್ತದೆ. ಆತ ಹೇಳುವಂತ 5000 ವರ್ಷಗಳ ಆ ಇತಿಹಾಸ ಇವತ್ತಿನ ಕಲಿಯುಗದ ವೀರಶೈವ ಪರಂಪರೆಯ ಇತಿಹಾಸವಾಗಿ ನಮ್ಮ ಕಣ್ಣು ಮುಂದೆ ನಿಲ್ಲುತ್ತದೆ ಅನ್ನುವಂಥದ್ದನ್ನ ನಾವೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಪ್ರಶ್ನೆ ಮಾಡುವವರಿಗೆ ನೀವು ಉತ್ತರ ಕೊಡಬೇಕು. ವೀರಶೈವ ಲಿಂಗಾಯತರಾದವರು ನಾವು ಅತ್ಯಂತ ಪ್ರಾಚೀನ ಪರಂಪರೆಯಿಂದ ಜನ್ಮ ತಾಳಿ ಬಂದಂಥವ್ರು ಅನ್ನುವಂಥ ಹೆಮ್ಮೆ, ಅಭಿಮಾನ ಎಲ್ಲರಿಗೂ ಇರಬೇಕು ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಬೇಕು. ಇನ್ನು ಎರಡನೇ ಮಾತು, ಜಗದ್ಗುರು ರೇಣುಕ ವಿಜಯ ಅನ್ನುವಂಥ ಪುರಾಣ ಗ್ರಂಥ ಇದೆ. ಆ ಗ್ರಂಥದೊಳಗೊಂದು ಉಲ್ಲೇಖ ಬರ್ತದೆ. ಏನು ಉಲ್ಲೇಖ ಬರ್ತದ? ವಿಭೀಷಣನ ಪ್ರಾರ್ಥನೆಯ ಮೇರೆಗೆ ಜಗದ್ಗುರು ರೇಣುಕರು ಆಕಾಶ ಮಾರ್ಗವಾಗಿ ಲಂಕೆಯನ್ನು ತಲುಪಿ 3 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಿ ಬಂದರು ಅನ್ನುವಂಥ ವಿಚಾರ ಬರ್ತದೆ. ಇದೆಲ್ಲವನ್ನ ಕೆಲವರು ಬಹಳ ಓದಿದವರು, ವೈಚಾರಿಕ ಪ್ರಜ್ಞೆ ಇರುವಂಥವರು, ಅನ್ನಿಸಿಕೊಂಡವರು, ಇಲ್ಲಿಯೇ ಹುಟ್ಟಿ ಬೆಳೆದವರು ಟೀಕೆಯನ್ನು ಮಾಡುವಂಥದ್ದನ್ನು ನೋಡ್ತಿರ್ತೀವಿ. ಇದೆಲ್ಲ ಪುರಾಣ ಕಟ್ಟುಕತೆ ಅಂತ ಹೇಳಿ ಅವರಿಗೆಲ್ಲ ಈ ವೇದಿಕೆಯಿಂದ ಚಾಲೆಂಜ್ ಮಾಡ್ತೇವೆ. ಯಾರಾದರೂ ಕೂಡ ಲಂಕೆಗೆ ಹೋದವರಿದ್ರೆ, ಜಾಫ್ನಾ ಅನ್ನುವಂಥ ಊರು ಬರ್ತದೆ, ಜಾಫ್ನಾದಿಂದ ಉತ್ತರ ದಿಕ್ಕಿಗೆ 42 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಅಲ್ಲಿ ಒಂದು ಊರು ಲಿಂಗಮಲೈ ಅನ್ನುವಂಥ ಊರು. ಅಲ್ಲಿ ಒಂದು ಹೊಳೆ ಹರಿತದ. ಆ ಹೊಳೆಯ 2 ದಂಡೆಗಳಲ್ಲಿ, ನದಿಯ 2 ಇಕ್ಕೆಲಗಳಲ್ಲಿ 1000 ಅಲ್ಲ, ಲಕ್ಷ ಅಲ್ಲ, ಕೋಟಿಗಟ್ಟಲೆ ಲಿಂಗಗಳು ಕಾಣ್ತವೆ. ಕೋಟಿಗಟ್ಟಲೆ ಲಿಂಗಗಳು ಕಾಣ್ತವೆ. ಎಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ಲಿಂಗಗಳೇ ಕಾಣ್ತವೆ. ಆ 2 ಪ್ರದೇಶಗಳ ಊರ ಹೆಸರು ಲಿಂಗಮಲೈ, ಲಿಂಗ ಗ್ರಾಮ ಅಂತೇಳಿ. ಅಲ್ಲಿ ಒಂದು ಮಠ ಇದೆ, ಆಶ್ಚರ್ಯ ಪಡ್ಬೇಕು ನೀವು. ಅಲ್ಲಿ ಒಂದು ಮಠ ಇದೆ. ಆ ಮಠದ ಹೆಸರು ರೇಣುಕವನ, ರೇಣುಕ ಗ್ರಾಮ. ಅಲ್ಲಿ ಕೂಡ ಒಬ್ಬರು ಶಿವಾಚಾರ್ಯರಿದ್ದಾರೆ, ಪಟ್ಟದ್ದೇವರಿದ್ದಾರೆ. ಅವರ ಕೊರಳಲ್ಲೂ ಕೂಡ ನೀವು ಯಾವ ರೀತಿಯಾಗಿ ಚೌಕ ಧರಿಸ್ತೀರಿ, ಲಿಂಗ ಧರಿಸ್ತೀರಿ, ಆ ಲಿಂಗವನ್ನು ಧರಿಸಿದ್ದಾರೆ. ಇವತ್ತು ನೀವು ಯಾರಾದ್ರೂ ಹೋದ್ರೆ ಅವರು ಸಂಸಾರಸ್ಥರಿದ್ದಾರೆ. ಅವರ 2 ಹೆಣ್ಣು ಮಕ್ಕಳಿಗೆ ಏನು ಹೆಸರು ಇಟ್ಟಿದ್ದಾರೆ ಅಂದ್ರೆ ರೇಣುಕ ಮತ್ತು ದಾರುಕ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ. ಈ ಪರಂಪರೆ ಕೇವಲ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಭಾರತ ದೇಶದ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಲಂಕಾದಲ್ಲೂ ಕೂಡ ವೀರಶೈವ ಪರಂಪರೆಯ ಮಠ ಇರುವಂತದ್ದನ್ನ ಅರ್ಥ ಮಾಡ್ಕೋಬೇಕು. ಈ ವಿಷಯವನ್ನ ಅಲ್ಲಿ ಲಿಂಗದ ಪಳೆಯುಳಿಕೆಗಳನ್ನು ನೋಡಿದಾಗ ರೇಣುಕ ವಿಜಯ ಪುಸ್ತಕದಲ್ಲಿ ಬಂದಂತ ಪ್ರಸಂಗ ಅದು ಸತ್ಯ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನು ಎರಡನೇ ಮಾತು, ನೇಪಾಳದಲ್ಲೂ ಕೂಡ ಜಂಗಮವಾಡಿ ಮಠ ಇದೆ. ಕಾಶಿಪೀಠದ ಶಾಖಾ ಮಠ ಇರತಕ್ಕಂಥದ್ದು. ನಿಜವಾದ ಅರ್ಥದೊಳಗ ವಿಶ್ವಕ್ಕೆ ಜಗದ್ಗುರು ಆಗಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಆದಿಯ ಗುರುಗಳು, ಆದ್ಯರು ಅನ್ನುವಂತಹ ಗೌರವಕ್ಕೆ ಭಾಜನಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಜಗದ್ಗುರು ಪಂಚಪೀಠಾಧೀಶ್ವರರು. ಬಹಳ ಜನ ಕೇಳ್ತಿರ್ತಾರೆ,
ಅಡ್ಡ ಪಲ್ಲಕ್ಕಿ ಉತ್ಸವ. ಇದರ ಅರ್ಥ ಪಲ್ಲಕ್ಕಿ ಅಡ್ಡ ಐತಿ ಅನ್ನೋ ಕಾರಣಕ್ಕಾಗಿ ಅಡ್ಡ ಪಲ್ಲಕ್ಕಿ ಅಂತ ಕರೆದಿಲ್ಲ. ಇದು ಅಪಭ್ರಂಶ ರೂಪ. ಆದ್ಯರ ಪಲ್ಲಕ್ಕಿ ಉತ್ಸವ, ಅದು ನಂತರದೊಳಗೆ ಅಡ್ಡ ಪಲ್ಲಕ್ಕಿ ಅಂತ ಆಯ್ತು ಅನ್ನುವಂಥದ್ದು. ಆದ್ಯರು ಅಂದ್ರೆ ಯಾರು? ಈ ಜಗತ್ತಿನ ಮೊಟ್ಟ ಮೊದಲ ಗುರುಗಳು ಯಾರೋ ಅವರು ಆದಿಯ ಗುರುಗಳು, ಅವರೇ ಜಗದ್ಗುರು ಪಂಚಪೀಠಾಧೀಶ್ವರರು. ಹಾಗಾಗಿ ಅವರನ್ನ ಅತ್ಯಂತ ಶ್ರದ್ಧೆಯ, ಭಕ್ತಿಯ, ಗೌರವದಿಂದ ಅಡ್ಡ ಪಲ್ಲಕ್ಕಿ ಉತ್ಸವ ಮಾಡತಕ್ಕಂಥದ್ದನ್ನ ನಾವು ನೋಡಿಕೊಂಡು ಬರ್ತೇವೆ. ಇನ್ನೂ ಒಂದು ಮಾತನ್ನ ಬಹಳ ವಿಷಾದದಿಂದ ಹೇಳ್ಬೇಕಾಗ್ತದೆ. ಮಂಜಣ್ಣವರಿದ್ದಾರೆ, ಬಹುಶಃ ಅವರಿಗೆ ಈ ವಿಷಯ ತಿಳಿತಪ್ಪ ಅಂದ್ರೆ ಯಾರ ಪ್ರಶ್ನೆ ಕೇಳ್ತಾರೋ ಅವ್ರಿಗೆ ಚೆನ್ನಾಗಿ ಉತ್ತರ ಕೊಡ್ತಾರೆ. ಲಿಂಗೋದ್ಭವರು ಅನ್ನುವಂತ ರೀತಿಯೊಳಗೆ ಅನೇಕ ವಿಚಾರಗಳನ್ನ ಕುಹಕ ರೂಪದಲ್ಲಿ ಮಾತನಾಡತಕ್ಕಂಥದ್ದನ್ನ ಕಾಣ್ತಿರ್ತೀವಿ. ಸ್ವಲ್ಪ ವಿಚಾರ ಮಾಡ್ರಿ. ಇನ್ನೊಂದು ಧರ್ಮವನ್ನಾಗ್ಲಿ, ಇನ್ನೊಂದು ಪರಂಪರೆಯನ್ನಾಗ್ಲಿ ಈ ವೇದಿಕೆಯಿಂದ ನಾವು ಟೀಕೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ವಿಮರ್ಶೆ ಮಾಡೋದಿಲ್ಲ. ಅದನ್ನು ಹೇಗೆ ಪ್ರೀತಿ ಮಾಡ್ತಿರೋ ಹಾಗೆ ಇದನ್ನು ಕೂಡ ಪ್ರೀತಿ ಮಾಡ್ರಿ ಅನ್ನುವಂಥದ್ದು ಮಾತ್ರ ನಮ್ಮ ಕಳಕಳಿ. ನೀವು ವಿಷ್ಣುವಿನ ದಶಾವತಾರಗಳನ್ನು ನೋಡ್ತೀರಿ. ಅದರಲ್ಲಿ ಒಂದು ಅವತಾರ ಯಾವುದು? ಹಿರಣ್ಯಕಶಿಪುವಿನ ಸಂಹಾರ ಅಥವಾ ಉಗ್ರ ನರಸಿಂಹನ ಅವತಾರ. ಭಕ್ತ ಪ್ರಹ್ಲಾದ ಸಿನಿಮಾ ಕೂಡ ನೀವು ನೋಡಿದಿರಿ. ಅದರೊಳಗೆ ಹಿರಣ್ಯಕಶಿಪು ತಂದೆ ಮಗ ಪ್ರಹ್ಲಾದ. ಪ್ರಹ್ಲಾದ ಯಾವಾಗಲೂ ಕೂಡ ಹರಿಭಕ್ತ, ಹರಿ ಇದ್ದಾನೆ, ಎಲ್ಲ ಕಡೆಯೂ ಹರಿ ಇದ್ದಾನೆ ಅಂತ ಹೇಳ್ತಿರ್ತಾನೆ. ಆದ್ರೆ ಅವರಪ್ಪ ದೇವರಿಲ್ಲ, ಹರಿ ಇಲ್ಲ, ಎಲ್ಲೂ ಯಾರೂ ಇಲ್ಲ, ನಾನೇ ಎಲ್ಲ ಅಂತ ಹೇಳ್ತಿರ್ತಾನೆ. ಇಬ್ಬರಿಗೂ ವಾಗ್ವಾದ ಆಗ್ತದೆ. ಅವಾಗ ನಿನ್ನ ಹರಿ ಎಲ್ಲಿದ್ದಾನೆ ಅಂತ ಕೇಳಿದಾಗ ಪ್ರಹ್ಲಾದ ಉತ್ತರ ಹೇಳ್ತಾನೆ, ಹರಿ ಎಲ್ಲ ಕಡೆಯೂ ಇದ್ದಾನೆ. ಈ ಕಂಬದಲ್ಲಿದ್ದಾನೆ ಅಂತ ಕೇಳ್ತಾರೆ. ಅರಮನೆಯ ಕಂಬದೊಳಗೆ, ಅರಮನೆಯ ಕಂಬದಲ್ಲೂ ಹರಿ ಇದ್ದಾನೆ ಅಂದಾಗ ಹಿರಣ್ಯಕಶಿಪು ಒಂದು ದೊಡ್ಡ ಗದೆಯನ್ನು ತೆಗೆದುಕೊಂಡು ಆ ಕಂಬವನ್ನು ಹೊಡಿತಾನೆ. ಕಂಬ ಎರಡು ಹೋಳಾಗಿ ಸೀಳುತ್ತದೆ. ಕಂಬದಿಂದ ಉಗ್ರ ನರಸಿಂಹ ಅವತಾರ ರೂಪದಲ್ಲಿ ಹೊರಗೆ ಬಂದು ಹಿರಣ್ಯಕಶಿಪುವಿನ ಸಂಹಾರ ಆಗ್ತದೆ. ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ. ಒಂದು ಕಂಬದಿಂದ ವಿಷ್ಣುವಿನ ಅವತಾರ ಆಗಬಲ್ಲದಾದರೆ, ಒಂದು ಕಂಬದಿಂದ, ಅರಮನೆಯ ಕಂಬದಿಂದ ವಿಷ್ಣುವಿನ ಅವತಾರ ಆಗುತ್ತೆ ಅನ್ನೋದಾದ್ರೆ, ಶಿವಲಿಂಗದಿಂದ, ಶಿವನ ಪಂಚಮುಖಗಳಿಂದ ರೇಣುಕ, ದಾರುಕ, ಏಕೋರಾಮ, ಘಂಟಾಕರ್ಣ, ವಿಶ್ವಕರ್ಣರು ಉದಯಾಗಿ ಜಗತ್ತಿನೊಳಗೆ ಯಾಕೆ ಬರಬಾರದು ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು. ಎಲ್ಲದಕ್ಕೂ ವಿಮರ್ಶೆಯ ಉತ್ತರ ಅಲ್ಲ. ಭಕ್ತಿ, ನಿರ್ಮಲವಾಗಿರ್ತಕ್ಕಂಥ ಭಾವಗಳು ಕೂಡ ಅದಕ್ಕೆ ಉತ್ತರ ಆಗ್ತದೆ ಅನ್ನುವಂಥದ್ದನ್ನು ಮರಿಬಾರದು. ಬಹುಶಃ 25 ವರ್ಷಗಳ ಹಿಂದೆ ಯಾರಾದರೂ 5ನೇ ಕ್ಲಾಸ್ ಕನ್ನಡ ಪಠ್ಯ ಓದಿದ್ರೆ ಅದರೊಳಗೆ ಕೋಡೂರು ಕೊಡಗುಸು ಅನ್ನುವಂಥ ಪಠ್ಯ ಇತ್ತು. ಬಹಳ ಜನ ಓದಿದ್ರಿ ಅನ್ಕೊಳ್ತೀವಿ. ಇವಾಗಿನ ಪಠ್ಯದೊಳಗೆ ಬೇರೆ ಬೇರೆ ಇದಾವ. ಅವಾಗಿನ ಪಠ್ಯ ಧಾರ್ಮಿಕವಾದ, ನೈತಿಕವಾದ ಮೌಲ್ಯಗಳನ್ನ ಪ್ರತಿಪಾದನೆ ಮಾಡತಕ್ಕಂಥ ಒಂದು ಪಠ್ಯ ಇರ್ತಿತ್ತು. ಅದ್ರ ಹೆಸರೇನು? ಕೋಡೂರು ಕೊಡಗುಸು. ಆ ಕೋಡೂರಿನ ಕೊಡಗುಸು 10 ವರ್ಷದ ಬಾಲಕಿ, ತಂದೆ ಶಿವಲಿಂಗವನ್ನ ಪೂಜೆ ಮಾಡತಕ್ಕಂಥ ಪೂಜಾರಿ. ಒಂದು ಸಾರಿ 6-7 ದಿವಸಗಳ ಕಾಲ ಊರಿಗೆ ಹೋಗುವಂತ ಪ್ರಸಂಗ ಬಂದಾಗ ಮಗಳಿಗೆ ಹೇಳಿ ಹೋಗ್ತಾನೆ, ನೀನು ಪೂಜೆ ಮಾಡು, ಹಾಲನ್ನ ನೈವೇದ್ಯ ಮಾಡು, ಶಿವನಿಗೆ ಕೊಡು. ಮಗು ಮುಗ್ಧ ಭಕ್ತಿಯಿಂದ ಪೂಜೆ ಮಾಡ್ತದ. ಹಾಲನ್ನ ಶಿವನಿಗೆ ಕೊಟ್ಟು ಕರಿತಾಳೆ ನಿರ್ಮಲವಾದ ಭಕ್ತಿಯಿಂದ. ಆ ಶಿವಲಿಂಗದಿಂದ ಶಿವ ಎದ್ದು ಬಂದು ಆ ಕೊಡಗುಸಿನ ಕೈಯಿಂದ ಇಸ್ಕೊಂಡು ಹಾಲು ಕುಡಿತಾನೆ. ಇದು ಕತೆ. 7 ದಿವಸ ಹೀಗೆ ನಡೀತದ. ಅಪ್ಪ ಬಂದು ಕೇಳ್ತಾನೆ, ಏನ್ ಮಾಡಿದೆ? ಪೂಜೆ ಚೆನ್ನಾಗಿ ಮಾಡಿದೆ, ಆಯ್ತು. ಹಾಲೇನ್ ಮಾಡಿದೆ? ಹಾಲು ಶಿವನಿಗೆ ಕೊಟ್ಟೆ, ಶಿವ ಕುಡ್ದ. ಅವನಿಗೆ ನಂಬಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ 20 ವರ್ಷದಿಂದ ಅದೇ ಲಿಂಗ ಪೂಜೆ ಮಾಡ್ತಿರ್ತಾನೆ. ಅವನು ಏನನ್ನು ಕೊಟ್ಟಿರ್ತಾನೆ ಅಂದ್ರೆ ಇದು ಕಲ್ಲು ಮಾತ್ರ ಅಂತ. ಆದ್ರೆ ಆ ಬಾಲಕಿಯ ದೃಷ್ಟಿಯೊಳಗೆ ಅದು ಸಾಕ್ಷಾತ್ ಶಿವಲಿಂಗವೇ, ಶಿವನ ಅವತಾರವೇ ಆಗಿರ್ತದೆ. ನಂಬೋದಿಲ್ಲ. ಆ ಮಗು ಹೇಳ್ತದೆ, ನಾಳೆ ನಿನಗೆ ತೋರಿಸ್ತೀನಿ. ಮುಂದೆ ಆ ಮಗು ಹೋಗ್ತಾಳೆ, ಶಿವನನ್ನ ಪೂಜೆ ಮಾಡ್ತಾಳೆ, ಹೇಳ್ತಾಳೆ, ನಮ್ಮಪ್ಪ ನನ್ನನ್ನು ಕಳ್ಳಿ ಅಂತ ಇದ್ದಾನೆ, ಹಾಲು ನೀನೇ ಕುಡ್ದಿ ಅಂತೇಳಿ ಅಪವಾದ ಕೊಡ್ತಿದ್ದಾನೆ. ಈ ಅಪವಾದ ನನಗೆ ಬರಬಾರದು ಅಂದ್ರೆ ನೀನು ಎದ್ದು ಬಂದು ನನ್ನ ಕೈಯಿಂದ ಹಾಲು ಸ್ವೀಕಾರ ಮಾಡಿ ನಮ್ಮಪ್ಪನಿಗೆ ಅದನ್ನು ರುಜುವಾತ್ ಮಾಡಬೇಕು ಅಂತ ಕೇಳ್ತಾಳೆ. ಆ ಶಿವ ಎದ್ದು ಬರೋದೇ ಇಲ್ಲ, ಕಳ್ಳಗಣ್ಣ ನೋಡ್ತಿರ್ತದೆ. ಅದಕ್ಕೆ ನಂಬಿಕೆ ಎನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಕೊನೆಗೆ ಅಪವಾದ ಹೊತ್ತು ಇರಬಾರದು ಅಂತೇಳಿ ಆ ಶಿವಲಿಂಗದ ಬಾಣಕ್ಕೆ ತನ್ನ ತಲೆ ಒಡ್ಕೊಂಡು ಆ ಮಗು ಸಾಯೋದಕ್ಕೆ ಸಿದ್ಧ ಆಗ್ತಾಳೆ. ಇನ್ನೇನು ಕ್ಷಣ ಮಾತ್ರದಲ್ಲಿ ಪ್ರಾಣ ಬಿಡಬೇಕು. ಅವಾಗ ಲಿಂಗದಿಂದ ಶಿವ ಎದ್ದು ಬಂದು ಆ ಮಗುವನ್ನ ಅದೇ ಲಿಂಗದೊಳಗೆ ಲೀನ ಆಗ್ಬಿಡ್ತದ. ದೂರ ನೋಡ್ತಿದ್ದಂತ ಅವರಪ್ಪ ಓಡಿ ಬಂದು ಎಂತ ಅನಾಹುತ ಆಯ್ತು ಅಂತೇಳಿ ಕೊನೆಗೆ ಜಡೆ ಮಾತ್ರ ಉಳಿದಿರ್ತದ. ಆ ಜಡೆಯನ್ನ ಹಿಡಿದು ಬಿಡ್ತಾನೆ. ಇವತ್ತಿಗೂ ನೀವು ಯಾರಾದ್ರೂ ಹೋಗೋದಾದ್ರೆ ಇದು ಮೂಢನಂಬಿಕೆ ಅಲ್ಲ. ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಕನ್ನೇಕೋಡೂರಿನಲ್ಲಿರ್ತಕ್ಕಂಥ ಆ ದೇವಸ್ಥಾನಕ್ಕೆ ಹೋದ್ರೆ ಈಗಲೂ ಲಿಂಗದ ಮೇಲೆ ಕೂದಲು ಬೆಳೀತಾ ಇದೆ. ಇದು ಮೂಲ ನಂಬಿಕೆ, ನಮ್ಮಲ್ಲಿರ್ತಕ್ಕಂಥ ದೈವತ್ವ ಇದು. ಅರ್ಥ ಮಾಡ್ಕೊಳ್ರಿ. ಹಾಗಾಗಿ ಯಾವುದೇ ಆಗ್ಲಿ ಟೀಕೆಯಿಂದ, ವಿಮರ್ಶೆಯಿಂದ ಉತ್ತರವನ್ನ ಕಂಡುಕೊಳ್ಳೋದಕ್ಕಾಗೋದಿಲ್ಲ. ಪ್ರೀತಿಯಿಂದ, ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ ಎಲ್ಲವನ್ನ ಸ್ವೀಕಾರ ಮಾಡಬೇಕು. ಅದರ ಅರ್ಥ ಹಾಗಾಗಿ ಈ ಪರಂಪರೆ ಅತ್ಯಂತ ಸನಾತನವಾಗಿರ್ತಕ್ಕಂಥ ಪರಂಪರೆ.
ಹಾಗಾಗಿ ಆದ್ಯರ ಪಲ್ಲಕ್ಕಿ ಉತ್ಸವದ ಮುಖಾಂತರವಾಗಿ ಇವತ್ತು ಶಿವಮೊಗ್ಗ ನಗರದೊಳಗ ಐತಿಹಾಸಿಕವಾಗಿ 34 ವರ್ಷಗಳ ನಂತರದೊಳಗ ಮತ್ತೆ ಜಗದ್ಗುರು ಪಂಚಪೀಠಾಧೀಶ್ವರ ಅಡ್ಡ ಪಲ್ಲಕ್ಕಿ ಉತ್ಸವವನ್ನು ಮಾಡೋದ್ರ ಮುಖಾಂತರ ಇವತ್ತಿನ ಯುವ ಪೀಳಿಗೆಗೆ ಈ ಧರ್ಮದ ಆಚಾರ್ಯರ ಮಹಾಚಾರ್ಯರ ಪರಂಪರೆಯ ಒಂದು ಪರಿಚಯ ಮಾಡಿಕೊಡ್ತಕ್ಕಂಥ ಕಾರ್ಯವನ್ನ ನಮ್ಮೆಲ್ಲ ಹಿರಿಯರು ಸೇರ್ಕೊಂಡು ಏನ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಿಜಕ್ಕೂ ಅಭಿನಂದನೆಗೆ ಅರ್ಹರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಈ ಕಾರ್ಯಕ್ರಮಕ್ಕೆ ಕಳಶವಿಟ್ಟ ಹಾಗೆ ನಮ್ಮ ಸಮಾಜದ ಧೀಮಂತ ನಾಯಕ, ಘನತೆ ಬೆತ್ತ ಮಾಜಿ ಮುಖ್ಯಮಂತ್ರಿಗಳು, ಇದೆಲ್ಲದರ ಜೊತೆಗೆ ಮಾತನಾಡಿದವರೆಲ್ಲರೂ ಹೇಳಿದ್ದಾರೆ ಅವರ ಬಗ್ಗೆ ಇರತಕ್ಕಂಥ ಬಿರುದುಗಳು ಏನೆಲ್ಲ, ಅವರ ಬಗ್ಗೆ ಇರತಕ್ಕಂಥ ಶ್ರೇಷ್ಠತೆ ಗುಣಗಳನ್ನೆಲ್ಲವನ್ನು ಕೂಡ ಗುಣಗಾನ ಮಾಡಿದ್ದಾರೆ. ನಾವು ಪಂಚಪೀಠಾಧೀಶ್ವರರು ಈ ವೇದಿಕೆಯಿಂದ ಆಶೀರ್ವಾದ ಮಾಡೋದು ಇಷ್ಟೇ. 80ರ ಸಹಸ್ರ ಚಂದ್ರ ದರ್ಶನವನ್ನು ದಾಟಿ 83ರ ಹೊಸ್ತಿಲಲ್ಲಿದ್ದಾರೆ. ಸಮಾಜದ ಮುಖಂಡರಾಗಿ ಎಲ್ಲರಿಗೂ ತಿಳುವಳಿಕೆ ಹೇಳ್ತಕ್ಕಂಥ ಒಂದು ನಾಯಕರಾಗಿ ಶತಮಾನದ ಸಂಭ್ರಮವನ್ನ ಆರೋಗ್ಯಪೂರ್ಣವಾಗಿ ವಜ್ರಕಾಯರಾಗಿ ದೃಢಕಾಯರಾಗಿ ಆ ಭಗವಂತ ಅವರಿಗೆ ಕೊಟ್ಟು ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನ ಅವರಿಗೆ ನೀಡಲಿ ಅನ್ನುವಂತ ಮಾತನ್ನ ಆಶೀರ್ವಾದ ಮಾಡ್ತಾ, ಬಹುಶಃ ಒಂದು ಮಾತನ್ನ ಮಂಜಣ್ಣವ್ರು ಹೇಳಿದ್ರು, ಅವರೇನಾದ್ರೂ ಕೂಡ ಯೋಗ ಇದ್ದಿದ್ರೆ ಬಹಳ ದೊಡ್ಡ ಸ್ಥಾನ ಪ್ರಾಪ್ತ ಆಗ್ತಿತ್ತು ಅಂತ ಹೇಳಿ. ಯಾಕಂತ ಕೇಳಿದ್ರೆ ಇವತ್ತು ಭಾಷಾ ಸಾಮರ್ಥ್ಯ, ಸಂವಹನದ ಕಲೆ ಇವೆರಡು ಇದ್ದಿದ್ರೆ ಯಡಿಯೂರಪ್ಪನವರು ಕೇಂದ್ರದಲ್ಲೇ ಇರ್ತಿದ್ರು, ಬಹಳ ದೊಡ್ಡ ಉನ್ನತವಾದ ಸ್ಥಾನದಲ್ಲಿ ಇರ್ತಿದ್ರು. ಆದ್ರೂ ಕೂಡ ಇವತ್ತಿನ ಭಾಜಪ ಸರ್ಕಾರ ಅವರನ್ನ ಗೌರವಿಸಬೇಕಾಗ್ತದ. ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಉಪರಾಷ್ಟ್ರಪತಿ ಇರ್ಬೋದು ಅಥವಾ ರಾಷ್ಟ್ರಪತಿ ಸ್ಥಾನದ ಒಂದು ವಿಶೇಷವಾದ ಶಕ್ತಿ ಅರ್ಹತೆ ನಮ್ಮ ಯಡಿಯೂರಪ್ಪನವರಿಗೆ ಇದೆ ಅನ್ನುವಂಥದ್ದನ್ನ ಅದನ್ನ ಗಮನಿಸಬೇಕು ಅನ್ನುವಂತ ಮಾತನ್ನ ಪಕ್ಷಕ್ಕೆ ಕಿವಿಮಾತಿನ ರೂಪದೊಳಗ ಹೇಳೋದಕ್ಕೆ ಬಯಸ್ತೇವೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ನಡ್ಕೊಂಡು ಬಂದದ. ನಮ್ಮ ಮಂಜಣ್ಣವರಿಂದ ಹಿಡಿದು ವಿಶೇಷವಾಗಿ ಷಡಕ್ಷರಿ ಇರ್ಬೋದು, ಹಾಗೆ ನಮ್ಮ ಜ್ಯೋತಿ ಪ್ರಕಾಶ್ ಅವರು ಇರ್ಬೋದು, ಹಾಗೆ ನಮ್ಮ ದಿನೇಶ್ ಅವರು ಇರ್ಬೋದು, ಬಳ್ಳಕೆರೆ ಸಂತೋಷ್ ಅವರು ಇರ್ಬೋದು, ಇನ್ನು ಅನೇಕರು ಎಲ್ಲರೂ ಕೂಡ ಸೇರ್ಕೊಂಡು ನಮ್ಮ ರಾಘಣ್ಣನವರ ಒಂದು ಹಿನ್ನೆಲೆಯೊಳಗ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ಬಹುಶಃ ಮಾದರಿಯಾದ ಕಾರ್ಯಕ್ರಮ. ಹಾಗಾಗಿ ಅವರೆಲ್ಲರಿಗೂ ಕೂಡ ಭವಿಷ್ಯದಲ್ಲಿ ಒಳ್ಳೆಯದಾಗ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಆಶೀರ್ವದಿಸಿ, ಬಹುಶಃ ಬಹಳ ಜನ ಅವರಿಗೆ ಸಹಕಾರ ಕೊಟ್ಟಿದ್ದೀರಿ, ಬೆನ್ನೆಲುವಾಗಿ ನಿಂತಿದ್ದೀರಿ. ಆ ಎಲ್ಲ ಸಹಸ್ರ ಕಾರ್ಯಕರ್ತರಿಗೂ ಕೂಡ, ಅಭಿಮಾನಿಗಳಿಗೂ, ಸಮಾಜ ಬಾಂಧವರಿಗೂ ಕೂಡ ಒಳ್ಳೆಯದಾಗ್ಲಿ ಅನ್ನುವಂತ ಮಾತನ್ನ ಹಾರೈಸಿ, ಒಟ್ಟಾರೆಯಾಗಿ ಸೇರಿದಂತ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಆಗ್ಲಿ ಅನ್ನುವಂತ ಮಾತನ್ನ ಹಾರೈಸಿ, ಯಡಿಯೂರಪ್ಪನವರ ಶತಾಯುಷಿಗಳಾಗ್ಲಿ, ಮತ್ತೆ ಆ ಕಾರ್ಯಕ್ರಮವನ್ನ ನಾವು ನೀವೆಲ್ಲರೂ ಕೂಡ ಸೇರಿಕೊಂಡು ಇದೇ ರೀತಿಯಾದ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೆಯುವಂತ ಆಗ್ಲಿ ಅನ್ನುವಂತ ಮಾತನ್ನ ಹಾರೈಸಿ, ಮತ್ತೊಮ್ಮೆ ಸರ್ವರಿಗೂ ಮಂಗಲವನ್ನ ಅನುಗ್ರಹಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನ ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.